ಗುರು, ಗುಜರಾತು ಮತ್ತೆ ಆರ್ ರಾಜಸ್ಥಾನ ನಿಜವಾಗ್ಲೂ ಕೊನೆಯ ಓವರನ್ನ ಆ 2 ಓವರ್ ಇತ್ತಲ್ಲ ಅದಂತೂ ಅದ್ಭುತವಾದ ಥ್ರಿಲ್ಲಿಂಗನ್ನು ನೀಡ್ತು ನಿಜವಾಗ್ಲೂ. ಯಾಕೆಂದರೆ ಗುಜರಾತ್ನವ್ರಿಗೆ ಕೊನೆ ಓವರು ತುದಿಗಾಲಲ್ಲಿ ನಿಲ್ಲಿಸಿತ್ತು. ಪ್ರತಿಯೊಬ್ಬರ ಹೃದಯವು ಕೂಡ ಬಡ್ಕೊಳ್ತಾ ಇತ್ತು, ಡಬ್ 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 ಅಂತ. ಯಾಕೆಂದರೆ ನಾವು 2ನೇ ಓವರು ಅಂದರೆ ಕೊನೆ 2ನೇ ಓವರಲ್ಲಿ ನಮಗೆ ಆ್ಯಕ್ಚುಲಿ ಓಕೆ ಗುಜರಾತ್ ಗೆಲ್ಲುತ್ತೆ ಅನ್ನುವಂಥ ಒಂದು ಮೂಮೆಂಟ್ಗೆ 6-4 ಹೊಡೆದ್ರು. ವಿಚಿತ್ರ ಅಂದರೆ ಕೊನೆ ಓವರ್ನಲ್ಲಿ ಆ ನಂಬಿಕೆಯನ್ನು ಗುಜರಾತ್ ಕಳ್ಕೊಬಿಡ್ತು. ಕೊನೆ ಓವರ್ನಲ್ಲಂತೂ ಯಾವ ಮಟ್ಟಿಗೆ ಥ್ರಿಲ್ಲಿಂಗ್ ಇತ್ತು ಅಂದರೆ ಗುಜರಾತ್ ಆಟ. ಯಾಕೆಂದರೆ ನಾವೆಲ್ಲರೂ ಕೂಡ ಅಂದ್ಕೊಬಿಟ್ಟಿದ್ವಿ, ಎಸ್ ಬಿಡು ಗುಜರಾತು ಹಿಂದೆಲ್ಲ ಸಿಕ್ಕಾಬಡೆ ಚೆನ್ನಾಗಿ ಆಡಿತ್ತು, ಈ ಸಾರಿ ಗುಜರಾತ್ ಗೆದ್ದೇ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ವಿ. ಬಿಡೋಗರು ಬಾರಿಸಿ ಬಿಸಾಕ್ತಾರೆ, ಬಿಡೋಗರು 200 ರನ್ ಯಾವ ಲೆಕ್ಕ ಅನ್ನುವಂಥ ಒಂದು ಮೂಮೆಂಟ್ಗೆ ಇದ್ದಂಥದ್ದು. ಕೊನೆ ಓವರ್ನಲ್ಲಿ ಆ್ಯಕ್ಚುಲಿ 2 ಬಾಲ್ ಇರುತ್ತೆ, 7 ರನ್ ಹೊಡಿಬೇಕಾಗಿರುತ್ತೆ. ವಿಚಿತ್ರ ಅಂದರೆ ಒಂದು 6 ಹೊಡಿಬೇಕು, ಒಂದು ಸಿಂಗಲ್ ಹೊಡಿಬೇಕು, ಅಥವಾ ಒಂದು 4 ಹೊಡಿಬೇಕು. ಈ ರೀತಿಯಾದಂಥ ಇದ್ದಂಥ ಆಟ ಅದು ಕೊನೆಗಳಿಗೆ. ಎಸ್ 6 ಹೊಡಿಯೋಕ್ಕೆ ಆ್ಯಕ್ಚುಲಿ ಎತ್ತುತ್ತಾರೆ ಮೇಲ್ಗಡೆಗೆ. ಎತ್ತಿದಾಗ ಇನ್ನು ಆ್ಯಕ್ಚುಲಿ 4 ಆದರೂ ಹೋಗ್ಬೋದಾಗಿತ್ತು. ವಿಚಿತ್ರ ಅಂದರೆ ಅವರು ಹಿಡಿದಾಕ್ಬಿಡ್ತಾರೆ. ಗುರು ಹೋಯ್ತಲ್ಲ ಗುರು, ಇನ್ನೊಂದು ಸಿಂಗಲ್ ಇರುತ್ತೆ, ಸಿಂಗಲ್ ಹೊಡ್ಕೊಳ್ತಾರೆ. 6 ರನ್ಗಳಿಂದ ನಿಜವಾಗ್ಲೂ ಗುಜರಾತ್ ಇವತ್ತು ಅನ್ಯಾಯ ಅಂದರೆ ಅನ್ಯಾಯವಾಗಿ ಸೋತೋಗ್ಬಿಡ್ತು. ಗುಜರಾತ್ ಅವರಂತೂ ಯಾವ ಮಟ್ಟಿಗೆ, ಯಾಕೆಂದರೆ ಇದು ಗುಜರಾತಲ್ಲೇ ನಡೆದಿರತಕ್ಕಂಥದ್ದು ಮ್ಯಾಚು, ಅಹಮದಾಬಾದ್ನಲ್ಲಿ. ಎಸ್ ಅವರಿಗಂತೂ ಬಿಡು ಗುರು, ಗುಜರಾತ್ ಗೆಲ್ಲುತ್ತೆ. ಬೌಲಿಂಗ್ ಅಂತಂದರೆ ಈಗ ಸ್ಟಾರ್ಟಿಂಗಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿತ್ತು, ಬ್ಯಾಟಿಂಗ್ ಲಾಸ್ಟಲ್ಲಿ ಹೊಡೆದು ಬಿಸಾಕತ್ತೆ. ಯಾಕೆಂದರೆ ಈಗ ನೀವು ನೋಡಿರ್ಬೋದು, IPL ಸ್ಟಾರ್ಟ್ ಆದಾಗ ಏನು ಸ್ಟಾರ್ಟಿಂಗಲ್ಲಿ ಒಂದು ಟಾರ್ಗೆಟನ್ನು ಕೊಟ್ಟಿದ್ರು, ಆ ಒಂದು ಟಾರ್ಗೆಟನ್ನು ಈಸಿಯಾಗಿ ಲಾಸ್ಟಲ್ಲಿ ಬ್ಯಾಟಿಂಗ್ ಮಾಡಿದವರು ಹೊಡೆದು ಬಿಸಾಕಿದ್ರು. ಇಲ್ಲೂ ಅದೇ ರೀತಿ ಅಂದ್ಕೊಂಡ್ರು. ಆಮೇಲೆ ಇನ್ನೊಂದು ಗುಜರಾತ್ ಮೇಲೆ ಸಿಕ್ಕಾಬಿಟ್ಟೆ ಹೋಪ್ ಇತ್ತು. ಯಾಕೆಂದರೆ ನೀವು ನೋಡಿದ್ರಿ ಹಿಂದೆ ಎಲ್ಲ 2004 ಆಗಿರ್ಬೋದು, 3 ಆಗಿರೋದು, 2023 ಆಗಿರ್ಬೋದು, ಇಲ್ಲೆಲ್ಲ 5 ಆಗಿರ್ಬೋದು, ಯಾವ ಮಟ್ಟಿಗೆ ಆಡಿತ್ತು ಅಂತ.